ನಮಸ್ಕಾರ. ನಾವು ಇನ್ಕಮ್ ಟ್ಯಾಕ್ಸ್ ಕಂಪಲ್ಸರಿಯಾಗಿ ರಿಟರ್ನ್ ಯಾವಾಗ ಮಾಡಲೇಬೇಕಾಗುತ್ತೆ. ನಮ್ಮದು ಇನ್ಕಮ್ ಇಲ್ಲದೇ ಇದ್ದರೂ ಥ್ರೆಶೋಲ್ಡ್ ಲಿಮಿಟ್ಗಿಂತ ಕಡಿಮೆ ಇದ್ದಾಗಲೂ ನಾವು ಮಾಡಬೇಕಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಸೇವಿಂಗ್ ಅಕೌಂಟಲ್ಲಿ 50 ಲ್ಯಾಕ್ಸ್ಗಿಂತ ಜಾಸ್ತಿ ಅಮೌಂಟ್ ಇದ್ದರೆ ನಾವು ಮಾಡಬೇಕಾಗುತ್ತೆ. ಬ್ಯಾಂಕ್ ಡಿಪಾಸಿಟ್ ಮೋರ್ ದ್ಯಾನ್ 1 crore ಇದ್ದರೆ ಮಾಡಬೇಕಾಗುತ್ತೆ. ಸೇಲ್ಸ್ ಟರ್ನೋವರು 60 ಲ್ಯಾಕ್ಸ್ಗಿಂತ ಜಾಸ್ತಿ ಇದ್ದಾಗ ಮಾಡಬೇಕಾಗುತ್ತದೆ. ಪ್ರೊಫೆಷ್ನಲ್ಸು 10 ಲಕ್ಷಕ್ಕಿಂತ ಅವ್ರದ್ದು ರೆಸಿಪ್ಟ್ ಜಾಸ್ತಿ ಇದ್ದರೆ ಮಾಡಬೇಕಾಗುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಇನ್ ಎ ಇಯರು ಮೋರ್ ದೆನ್ 1 ಲ್ಯಾಕ್ ಮಾಡ್ತಾಯಿದ್ದರೆ, ಪೇಮೆಂಟ್ ಆಗ್ತಾಯಿದ್ದರೆ ನಾವು ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ನಮಗೆ ಕ್ಯಾರಿ ಫಾರ್ವರ್ಡ್ ಲಾಸ್ ಬೇಕು ಅಂತ ಹೇಳಿದರೆ ನಾವು ಮಾಡಬೇಕಾಗತ್ತೆ. ಹಾಗೆ ಹೈ ವ್ಯಾಲ್ಯೂ ಪರ್ಚೇಸಸ್ ಪ್ರಾಪರ್ಟಿ ಪರ್ಚೇಸಸ್ ಇದ್ದಾಗ ಅಂದರೆ ಮೋರ್ ದೆನ್ 30 ಲ್ಯಾಕ್ಸ್ ಪ್ರಾಪರ್ಟಿ ಪರ್ಚೇಸಸ್ ಇದ್ದಾಗ ನಾವು ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಫಾರಿನ್ನಲ್ಲಿ ಅಸೆಟ್ ಇದ್ದಾಗ, ಫಾರಿನ್ ಇನ್ಕಮ್ ಇದ್ದಾಗ ನಾವು ರಿಟರ್ನ್ಸ್ ಫೈಲ್ ಮಾಡಬೇಕಾಗುತ್ತೆ. ನಾವು ವೀಸಾ ಪ್ರೊಸೆಸಿಂಗ್ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ನಮಗೆ TDS ರಿಫಂಡ್ ಬೇಕು ಅಂದರೆ ಮಾಡಬೇಕಾಗುತ್ತೆ. TCS ರಿಫಂಡ್ ಬೇಕು ಅಂದರೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಗೌರ್ಮೆಂಟ್ ಟೆಂಡರ್ಸ್ ಬೇಕು ಅಂದರೆ ಮಾಡಬೇಕಾಗುತ್ತೆ. ಹಾಗೆ ಈ ಥರ ಹಲವಾರು ವಿಷಯಗಳಲ್ಲಿ ನಾವು ರಿಟರ್ನ್ಸ್ ಫೈಲಿಂಗನ್ನು ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕಾಗುತ್ತದೆ. ಸೊ ದಿಸ್ ಈಸ್ ಇನ್ಕಮ್ ಟ್ಯಾಕ್ಸ್. ನಮಗೆ ಥ್ರೆಶೋಲ್ಡ್ ಲಿಮಿಟ್ಟು ಕಡಿಮೆ ಇದ್ದರೂ ನಮಗೆ ಮಾಡಬೇಕಾಗುತ್ತೆ. ಅದೇ ರೀತಿ ಫಾರಿನ್ ಟ್ರಾವೆಲ್ ನಾವು 2 ಲ್ಯಾಕ್ಸ್ಗಿಂತ ಹೆಚ್ಚು ಖರ್ಚು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನಾವು ರಿಟರ್ನ್ಸ್ ಫೈಲನ್ನು ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕಾಗುತ್ತದೆ. ಧನ್ಯವಾದಗಳು. ಏನಾದ್ರು ಕರೆಕ್ಷನ್ ಇದ್ದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿ. ಧನ್ಯವಾದಗಳು.